ನೆಕ್ಸ್ಟ್ ನೋಡಿ ಏನಪ್ಪ ಟಾಪಿಕ್ ಪರ್ಸೆಂಟೇಜ್ ಕಂಪ್ಯಾರಿಸನ್. ನೋಡ್ರಿ ಇಷ್ಟು ದಿನ ಪರ್ಸೆಂಟೇಜ್ ಇನ್ಕ್ರೀಸ್ ಡಿಕ್ರಿಮೆಂಟ್ ಕಲ್ತೀರಿ. ಏನಂತ ನಿನ್ನೆ ಕ್ಲಾಸ್ನಾಗ ಪರ್ಸೆಂಟೇಜ್ ನೋಡ್ರಿ ಫಾರ್ ಎಕ್ಸಾಂಪಲ್ 10% ಇನ್ಕ್ರಿಮೆಂಟ್ ಅಂದ್ರೆ ಹೆಂಗ್ ಬರ್ಕೋತೀರಿ 100 ಇದ್ದಿದ್ದು 110. ಕ್ಲಿಯರ್? ಇದೇ ಕ್ವಶನ್ 20% ಡಿಕ್ರಿಮೆಂಟ್ ಅಂದ್ರೆ ಹೆಂಗ್ ಬರ್ಕೋತೀರಿ 100 ಇದ್ದಿದ್ದು ಎಷ್ಟಾಗುತ್ತೆ 80. ಕ್ಲಿಯರ್? ಯಾಕ ಡಿಕ್ರಿಮೆಂಟ್ ಕೊಟ್ಟಿನಿ, ಇದು ಇನ್ಕ್ರಿಮೆಂಟ್. ಹಿಂದಿನ ಕ್ಲಾಸ್ನಾಗ ಕಲ್ತೀರಿ. ಆಮೇಲೆ ಇನ್ನೊಂದು ಏನ್ ಮಾಡಿಸಿದ್ದೆ ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ ಮಾಡ್ರಿ ಎಲ್ಲ ಬಂದವು. ಏನು ಡೌಟ್ಸ್ ಅದ್ರಾಗ ಎಲ್ಲ ಮಾಡಿರಲಿಲ್ಲ? ನೆಕ್ಸ್ಟ್ ನೋಡ್ರಿ ಈಗ ನೋಡ್ರಿ ಪರ್ಸೆಂಟೇಜ್ ಕಂಪ್ಯಾರಿಸನ್ ಹೆಂಗ್ ನೋಡ್ರಿ. ನೋಡ್ರಿ ಲಕ್ಷ ಕೊಡ್ರಿ ಎಲ್ಲಾರು ಬುಕ್ ಮುಚ್ಚಿಡ್ರಿ. ಫಸ್ಟ್ ಆಫ್ ಆಲ್ ನೋಡ್ರಿ ಇಬ್ರು ಎ ಬಿ ಅನ್ನೋರು ಇಬ್ರು ವ್ಯಕ್ತಿ ಅದಾರ ತಿಳ್ಕೊರಿ. ಕ್ಲಿಯರ್? ಎ ಮತ್ತ ಬಿ ಅನ್ನೋರು ಇಬ್ರು ವ್ಯಕ್ತಿ ಅದಾರ. ಇಬ್ರು ಕಂಪ್ನಿ ಒಳಗೆ ಕೆಲಸ ಮಾಡತ್ತಾರ. ಒಬ್ಬನ ಪೇಮೆಂಟ್ ಎಷ್ಟದ 10,000 ಅದ, ಒಬ್ಬಂದ ಎಷ್ಟದ 12,000. ಕ್ಲಿಯರ್ ಆಯ್ತಾ? ಸಿಂಪಲ್. ಏನು ಎ ಅನ್ನೋ ಬಿ ಅನ್ನೋರು ಇಬ್ರು ವ್ಯಕ್ತಿ ಕೆಲಸ ಮಾಡತ್ತಾರ. ಒಬ್ಬಂದಷ್ಟು ಪೇಮೆಂಟ್ 10,000 ಅದ, ಇನ್ನೊಬ್ಬಂದು 12,000. ಸೊ ಕ್ವಶನ್ ಏನ್ ಕೇಳ್ತಾರ ಹಂಗಂದ್ರ ಬಿ ಪೇಮೆಂಟ್ ಎ ಕಿನ ಎಷ್ಟು ಹೆಚ್ಚದ? ಅಮೌಂಟ್ ನಾಗ ಹೇಳ್ರಿ ಎಷ್ಟು ಹೆಚ್ಚದಪ್ಪ? 2,000 ಹೆಚ್ಚದ. ನೋಡ್ರಿ ಕಣ್ಣಿಗಾರ ಕಾಣುತ್ತ ಎಷ್ಟು 10,000 12,000 ಎಷ್ಟು ಪಗಾರ ಜಾಸ್ತಿ ಆಯ್ತು 2,000. ಬಟ್ ಕ್ವಶನ್ ಏನು ಈಸಿಯಾಗಿ 2,000 ಕೇಳ್ಬೋದು. ನನಗೇನ್ ಬೇಕು ಪರ್ಸೆಂಟೇಜ್ ನಾಗ ಎಷ್ಟು ಹೆಚ್ಚಾಗ್ಯದ. ಅಂಡರ್ಸ್ಟ್ಯಾಂಡ್ ಆಗ್ತದ? ನನಗೇನ್ ಬೇಕು ಅಮೌಂಟ್ ನ ಬೇಕಾಗಿಲ್ಲ, ಪರ್ಸೆಂಟೇಜ್ ನ ಚೆಕ್ ಮಾಡ್ರಿ. ಇದೇ ಮೇನ್ ನೀವು ಕಲಿಬೇಕಾಗಿದ್ದು. ಸೊ ಪರ್ಸೆಂಟೇಜ್ ನಾಗ ಎಷ್ಟು ಪೇಮೆಂಟ್ ಅವ್ನು ಜಾಸ್ತಿ ಅದ ಅಂತ ಹೇಳ್ಬೇಕಂದ್ರೆ ಹೆಂಗ ನೋಡ್ರಿ ಯಾಕೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾರನ್ನ ಕಂಪೇರ್ ಮಾಡತ್ರಿ ಹೇಳ್ರಪ್ಪ? ಹೇಗೆ ಕಂಪೇರ್ ಮಾಡತ್ರಿ? ಇವನ್ಕಿನ ಹೌದಾ? ನಾ ಏನ್ ಹೇಳ್ದೆ ಎಕಿನ ಎಷ್ಟು ಪೇಮೆಂಟ್ ಜಾಸ್ತಿ ಅದ. ನಾ ಇವನ್ ಪೇಮೆಂಟೇ ಕೊಡಲ್ಲ. ಈಗ ಇವನ್ ಪೇಮೆಂಟೇ ಕೊಡಲ್ಲಪ್ಪ. ಬಿದು 12,000 ಪಗಾರ ಅದ, ಎಕಿನ ಒಂದ್ ಪಗಾರ ಎಷ್ಟು ಹೆಚ್ಚದ ಅಂತ ಹೇಳಕ್ ಸಾಧ್ಯ ಅದ? ಮೊದಲು ಏನ್ ಕೇಳ್ತೀವಿ ಹಂಗಾರೆ ಏದ್ ಎಷ್ಟದ ಕೇಳ್ತಿರೋ ಇಲ್ಲ. ಸೊ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾ ಯಾಕೆ ಇದನ್ನ ಒತ್ತಿ ಹೇಳತ್ತೀನಿ ಅಂದ್ರ ಯಾರನ್ನ ಕಿನ ಹತ್ತಿರಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾರಕಿನ ಯಾವನ್ ಕಂಪೇರ್ ಮಾಡತ್ತೀರಿ ಅವನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡ್ರಿ ಯಾವನ್ ಕಂಪೇರ್ ಮಾಡತ್ತೀನಿ, ಏನ್ ಕಂಪೇರ್ ಮಾಡತ್ತೀನಿ? ಬಿ ಎ ಸ್ಯಾಲ್ರಿ ಎ ಕಿನ ಎಷ್ಟು? ಎ ಕಿನ ಅಂದೆ ಅಂದ್ರ ಇದ್ರ ಅರ್ಥ ಏನು? ಏನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತ ನೋಡ್ರಿ ಪರ್ಸೆಂಟೇಜ್. ಈಗ ನೋಡ್ರಿ ನೆಕ್ಸ್ಟ್ ಬರ್ದೇನು ಹೆಂಗ್ ಬರ್ಕೊಳ್ಳಿ ಸರ್. ಈಗ ನೋಡ್ರಿ ಫಸ್ಟ್ ಆಫ್ ಆಲ್ ನೋಡ್ರಿ ಎಷ್ಟು ಕಣ್ಣಿಗೆ ಎಷ್ಟು ಪಗಾರ ಹೆಚ್ಚಿಗೆ ಕಾಣತ್ತದ 2,000. ಅದನ್ನ ಮೊದಲು ಬರ್ಕೊಳ್ಳೇಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕ ಎಷ್ಟು ಪಗಾರ ಹೆಚ್ಚದ ಅನ್ನೋದು ಬರ್ಕೊಡ್ರಿ. ಎಷ್ಟು ಒಂದು 10 ಇರ್ತೀವಿ, ಒಂದು 12 ಇತ್ತು. ಎಷ್ಟು 1,000 ಪಗಾರ ಹೆಚ್ಚಿಗೆ ಆಯ್ತು 2,000. ಬಟ್ ತಳಗೆ ಏನು ಬರೀಬೇಕು? ಯಾರನ್ನ ಕಂಪೇರ್ ಮಾಡತ್ತೀರಿ, ಯಾರನ್ನ ಕಂಪೇರ್ ಮಾಡತ್ತೀರಿ? ಈಗ ಏನು ಅದು ಇಂಪಾರ್ಟೆಂಟ್. ಇದು ಇಷ್ಟು ಬರ್ಕೊಂಡ್ರೆ ಇದು ಮುಗಿದೋಯ್ತು. ಕಂಪ್ಯಾರಿಸನ್ ಬಾಳ ಈಜಿ. ಕ್ಲಿಯರ್ ಆಯ್ತಾ? ನಾ ಏನ್ ಹೇಳ್ದೆ ಯಾವ ಕಂಪ್ಯಾರಿಸನ್ ಮಾಡತ್ತೀರಿ ಅವನ್ ಏನ್ ಮುಖಬೇಕು ತಳ ಬರ್ಕೋಬೇಕು. ಮುಂದೇನ್ರಿ ಇಂಟು ಇಲ್ಲೇನು ಪರ್ಸೆಂಟೇಜ್ ಕಂಡಿಡ್ಬೇಕಂದ್ರೆ ಯಾವಾಗ್ಲೂ 800 ಇರುತ್ತೆ. ಕ್ಲಿಯರ್ ಆಯ್ತಾ? ಏನ್ ಮಾಡಿದೆ ಫಸ್ಟ್ ಆಫ್ ಆಲ್ ಇಬ್ಬರು ನಡವರ್ಕಿನ ಪಗಾರ ಎಷ್ಟು ಹೆಚ್ಚದ 2,000. ಅದನ್ನ ಬರ್ಕೊಂಡೆ. ಯಾವನ್ ಕಂಪೇರ್ ಮಾಡತ್ತೀರಿ ಅದನ್ನ ಕೆಳಗ್ ಬರೀಬೇಕು. 10,000 ಇಂಟು 100. ನೋಡ್ರಿ ಎಲ್ಲೆಲ್ಲಿ ಕಟ್ತಾ ಹೋಗುತ್ತೆ 20. ನೆಕ್ಸ್ಟ್ ನೋಡ್ರಿ ಈ 20 ಎಷ್ಟು ಉಳಿತು 20%. ಏನಾಗ್ಯದ ಬಿ ಪೇಮೆಂಟ್ ಏಕಿನ ಎಷ್ಟು ಹೆಚ್ಚದ 20%. ಇದು ಏನೋ ಪರ್ಸೆಂಟೇಜ್ ನಾಗ ಹೇಳ್ಬೇಕಂದ್ರ ರೊಕ್ಕದಾಗ ಹೇಳ್ಬೇಕಂದ್ರೆ ಎಷ್ಟು 2,000. ಇಷ್ಟೇ ಗೊತ್ತಾಯ್ತ ಹೆಂಗ್ ನೋಡುದು? ಇಷ್ಟೇ ಸಿಂಪಲ್ ಕೇಳ್ತಾನ. ಇಬ್ಬರು ವ್ಯಕ್ತಿಗಳ ವೇತನ 10,000 ಮತ್ತು 12,000ಗಳಾದರೆ ಬಿ ಯ ವೇತನವು ಎ ವೇತನಕ್ಕಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ. ಕ್ವಶನ್ ಒಳಗೆ ಏನಿರ್ತದೆ ಇಷ್ಟು ಕೊಟ್ಟು 20%, 30%, 40% ನನ್ನ ಅಪ್ಡೇವ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿಂಪಲ್. ನೆಕ್ಸ್ಟ್ ಇದೇ ಕ್ವಶನ್ ನೋಡ್ರಿ. ಈಗ ಎ ಸ್ಯಾಲ್ರಿ 8,000 ಅದ ತಿಳ್ಕೊರಿ, ಬಿ ಸ್ಯಾಲ್ರಿ 10,000. ನೋಡ್ರಿ ಕ್ವಶನ್ ವೆರೈಟಿ ಹೆಂಗ್ ಚೇಂಜ್ ಆಗ್ತದ. ಈಗ ನಾ ಏನ್ ಹೇಳ್ತೀನಿ ಎ ಪೇಮೆಂಟ್ ಬಿ ಕಿನ ಎಷ್ಟು ಕಮ್ಮಿ ಅದ. ಅಂಡರ್ಸ್ಟ್ಯಾಂಡ್ ಆಗ್ತದ ಹೆಂಗ ಕ್ವಶನ್? ಈಗ ನೋಡ್ರಿ ಫಸ್ಟ್ ಆಫ್ ಆಲ್ ರೊಕ್ಕದಾಗ ಚೆಕ್ ಮಾಡ್ರಿ ಎಷ್ಟಾಗತ್ತೆ 2,000 ಚೇಂಜ್ ಆಗತ್ತದ. ಕಂಪ್ಯಾರಿಸನ್ ಯಾರು ಮಾಡ್ಬೇಕು? ನಾ ಏನ್ ಕೇಳತ್ತೀನಿ ಎ ಪೇಮೆಂಟ್ ಬಿ ಕಿನ ಎಷ್ಟು ಕಮ್ಮಿ ಅದ. ತಳಗೆ ಯಾರು ಬರ್ಕೋತೀರಿ? ಯಾಕ ಬಿ ಕಿನ ಎಷ್ಟು ಕಮ್ಮಿ ಅದ ಕೇಳತ್ತೀನಿ. ಯಾವನ್ ಕಂಪೇರ್ ಯಾವನ್ ಕಿನ ಅಂತೇವಲ್ಲ ಅದನ್ನ ಏನ್ ಬರೀಬೇಕು ಕೆಳಗೆ ಬರೀಬೇಕು. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ ಬಿ ಕಿನ ಅಂದ್ರೆ ಇವ್ನ ಎಷ್ಟು 10,000 ಮತ್ ಇಂಟು 100 ಮತ್ತೆ 2 ಮತ್ತೆ ಎಷ್ಟಾಯ್ತು 20% ಏನೈತಿ ಸರಿ ಕಡಿಮೆ ಆಯ್ತು. ಬಿದು ಏದ್ ಪೇಮೆಂಟ್ ಬಿ ಕಿನ ಎಷ್ಟು 20% ಕಡಿಮೆ ಆಯ್ತು. ಇಲ್ಲಿ ನೋಡ್ರಿ ಈ ಬಿ ಪೇಮೆಂಟ್ ಎ ಕಿನ 20% ಹೆಚ್ಚಾಯ್ತು.
ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಬೇಸಿಕ್ ಈ ತರ. ಆಮೇಲೆ ಇದನ್ನ ಬರ್ಕೋರಿ, ಆಮೇಲೆ ಕ್ವಶನ್ ಹೆಂಗೆ ಕೇಳ್ತಾನೋ ಹೇಳ್ತಾನೆ. ಏನು ಡೌಟ್ಸ್ ಇದ್ರೆ ಕೇಳ್ರಿ. ಒಂದು ಕ್ವಶನ್ ಬರ್ತಾರೆ. ಎ ಮತ್ತು ಬಿಯ ವೇತನವು ಕ್ರಮವಾಗಿ 20,000, 28,000, 28,000 ಆಗಿದೆ. ಹಾಗಾದರೆ ಬಿಯ ವೇತನವು ಎಯ ವೇತನಕ್ಕಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ? ಮಾಡ್ರಿ, ಯಾರಿಗೆ ಬರುತ್ತೆ ಮಾಡ್ರಿ, ಮಾಡೋದು ಹೇಳ್ತೀನಿ. ಎಷ್ಟು ಬಂತು? 80%. ಆಯ್ತು, ಎಷ್ಟು ಬಂತ ಆನ್ಸರ್? 80%. ನೋಡ್ರಿ, ಒಂದ್ ಕಂಪ್ನಿಯಲ್ಲಿ ಏನ್ ಹೇಳಿನಿ, ಎ ಮತ್ತು ಬಿ ಅನ್ನೋ ಈ ವ್ಯಕ್ತಿಗಳದಾರ. ಕ್ಲಿಯರ್ ಆಯ್ತಾ? ಒಬ್ಬನ ಪೇಮೆಂಟ್ ಎಷ್ಟದಪ್ಪ? ಎ ಪೇಮೆಂಟ್ ಎಷ್ಟದ? 20,000. ಬಿ ಪೇಮೆಂಟ್ ಎಷ್ಟದ? 28,000 ರೂಪಾಯಿ. ಕ್ಲಿಯರ್? ಕ್ವಶನ್ ಒಳಗೆ ಎ ಮತ್ತು ಬಿ ಪೇಮೆಂಟ್ ಕೊಟ್ರ, ಸ್ಯಾಲ್ರಿ ವೇತನದ ಎಷ್ಟು ಕೊಟ್ರ? ಎ 20,000 ಇದ್ರ, ಬಿ 28,000. ಏನ್ ಕೇಳತ್ತಾನ? ಹಂಗಾದ್ರೆ ಬಿಯ ವೇತನವು ಎಯ ವೇತನಕ್ಕಿಂತ ಎಷ್ಟು ಪ್ರತಿಶತ ಹೆಚ್ಚದ? ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ರಿ, ಅಮೌಂಟ್ ನಾಗ ಎಷ್ಟದಪ್ಪ ದುಡ್ಡು? 2,000 ರೂಪಾಯಿ ಜಾಸ್ತಿ ತೋತಾನ ಪೇಮೆಂಟ್. 2,000 ರೂಪಾಯಿ. ಕಂಪ್ಯಾರಿಸನ್ ಯಾರು ಮಾಡತ್ತೀರಿ? ಇದ್ರೊಳಗೆ ಕಂಪ್ಯಾರಿಸನ್ ಯಾರು ಮಾಡತ್ತೀರಿ ಹೇಳ್ರಿ? ಏನ್ ಮಾಡತ್ತೀರಿ? ಯಾರ್ಕಿನ ಏಕಿನ ಅಂದ್ರೆ ಆಟೋಮೆಟಿಕ್ ಕೆಳಗೆ ಏನ್ ಬರೀಬೇಕು? 20,000. ಹೌದಾ? ಇಂಟು 100. ಕ್ಲಿಯರ್ ಆಯ್ತಾ? ಏನ್ ಮಾಡ್ದ ನೋಡ್ರಿ, 20,000 ಏಕಿನ ಅಂತಂದಿನಿ, ಅದಕ್ಕೆ ಏನ್ ತಗೊಂಡೆ. ಈಗ ನೋಡ್ರಿ, 2 0 ಇತ್ತು, ಇವು 2 0 ಇತ್ತು, 2 ಒಂದಲೇ 2 4 40. ಯಾಕ ಆನ್ಸರ್ ನಿಮ್ದು ರಾಂಗ್. ಆನ್ಸರ್ ಏಟ್ ಬರ್ಬೇಕು? 40%. ಎಲ್ಲಿ ಮಿಸ್ಟೇಕ್ ಮಾಡಿರಿ? ಮತ್ತೆ ಬಿಡಿಬೇಕು, ಅದು ಅಂಡರ್ಸ್ಟ್ಯಾಂಡ್ ಆಯ್ತಾ? 40% ಆನ್ಸರ್ ಕರೆಕ್ಟ್ ಆಗುತ್ತೆ. ಅಲ್ಲಿ ನೋಡ್ರಿ ಏನಿತ್ತು? 20,000 ಇತ್ತು. ಈ 2 0 ತೆಗ್ದೀನಿ, ಈ 2 0 ತೆಗ್ದೀನಿ. ನೆಕ್ಸ್ಟ್ ಏನ್ ಉಳಿದಿತ್ತು? 2. ಅಂದ್ರ ನೋಡ್ರಿ, ಯಾರಿಗೆ ನೋಡ್ರಿ ನಿಮಗೆ ಡೌಟ್ಸ್ ಬರಾಗ್ತದ? ಯೋಚನೆ ಮಾಡಿ, ಲಕ್ಷ ಕೊಡ್ರಿ.
ಏನಿತ್ತಪ್ಪ ಎಷ್ಟು ಅಮೌಂಟ್ ಎಷ್ಟು ಅದ ಹೆಚ್ಚಿಗೆ 2,000 ಹೌದಾ ಡಿವೈಡೆಡ್ ಬೈ ಯಾರು ಕಂಪ್ಯಾರಿಸನ್ ಮಾಡತ್ರಿ ಹೇಗಂದ್ರೆ ಏನ್ ಮಾಡ್ಕೊತ್ರಿ 20,000 ಇಂಟು 100 ಕ್ಲಿಯರ್ ಇದು ಒಂದು 100 ಯಾಕ ಪರ್ಸೆಂಟೇಜ್ ಕಂಡಿಡ್ ಯಾಕ ಈ 2 0 ಇತ್ತು ಈ 2 0 ಇತ್ತು ಈ 2 0 ಇತ್ತು ಈ 2 0 ಉಳಿದಿದ್ದೇನು ಬೇಕು ಇನ್ನಷ್ಟು ಬರ್ಕೊಂಡು ಉಳ್ದಾವೇನು 80 ಕೆಳಗೆ 80 40 ಇಲ್ಲ ಅದೇ ನಾ ಕಟ್ತಾ ಬಿಡೈತಿ 2 ಒಂದಲೇ 2 40 80 ಅಂದ್ರೆ ಎಷ್ಟಾಯ್ತು 40% ಏನಾಯ್ತು ಒಂದು ಸ್ಯಾಲ್ರಿ ಬಿ ಸ್ಯಾಲ್ರಿ ಏಕಿನ ಹೆಚ್ಚಾಯ್ತು ಅಂಡರ್ಸ್ಟ್ಯಾಂಡ್ ಆಯ್ತಾ ಇಷ್ಟೇ ಬರುತ್ತವ ಎಕ್ಸಾಮಿನೇಷನ್ದಾಗ ಕ್ಲಿಯರ್ ಆಯ್ತಾ ನೋಡ್ರಿ ಯಾರ್ಯಾರು ತಪ್ಪು ಮಾಡ್ಕೊಂಡ್ರಿ ಕ್ಲಿಯರ್ ಮಾಡ್ಕೊಂಡ್ರಿ ನೋಡ್ಕೊಂಡ್ರಿ ನೆಕ್ಸ್ಟ್ ಎ ಮತ್ತು ಬಿ ಯ ವೇತನವು ಎ ಮತ್ತು ಬಿ ಯ ವೇತನವು ಕ್ರಮವಾಗಿ 15,000, 20,000 ರೂಪಾಯಿಗಳಾದರೆ 15,000, 20,000 ರೂಪಾಯಿಗಳಾದರೆ ಎಯ ವೇತನವು ಬಿ ಯ ವೇತನಕ್ಕಿಂತ ಎಯ ವೇತನವು ಬಿ ಯ ವೇತನಕ್ಕಿಂತ ಎಷ್ಟು ಪ್ರತಿಶತ ಕಡಿಮೆಯಾಗಿದೆ ಎಷ್ಟು ಪ್ರತಿಶತ ಕಡಿಮೆಯಾಗಿದೆ ಎಷ್ಟು ಪ್ರತಿಶತ ಕಡಿಮೆಯಾಗಿದೆ ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ ನೆಕ್ಸ್ಟ್ ಕೊಡ್ರಿ ಯಾರನ್ನ ಕಂಪ್ಯಾರಿಸನ್ ಮಾಡಂದ್ರೆ ಎಷ್ಟು ಬಂತು 45 ಮತ್ತು ಉಳಿದವರು ನೋಡಿ ರಿಲ್ಯಾಕ್ಸ್ ಕೊಡ್ರಿ ಯಾರಿಗೆ ಬರುತ್ತಿಲ್ಲ ಏನ್ ಸ್ಯಾಲ್ರಿ ಎಷ್ಟದಪ್ಪ 15,000 ಬಿ ಸ್ಯಾಲ್ರಿ ಎಷ್ಟದ 20,000 ಬಿ ಸ್ಯಾಲ್ರಿ 20,000 ಹೌದಾ ನಾ ಏನ್ ಕೇಳತ್ತೀನಿ ಎ ಯ ವೇತನವು ಬಿ ಯ ವೇತನಕ್ಕಿಂತ ಎಷ್ಟು ಕಡಿಮೆ ಇದೆ ಪ್ರತಿಶತ ಕಡಿಮೆ ಇದೆ ಫಸ್ಟ್ ಆಫ್ ಆಲ್ ಅಮೌಂಟ್ ನ ಚೆಕ್ ಮಾಡ್ರಿ ಎಷ್ಟು ಕಡಿಮೆ ಅದ 5,000 ಕಡಿಮೆ ಅದ ಕಂಪ್ಯಾರಿಸನ್ ಯಾರು ಮಾಡ್ತೀರಿ ಬಿ ಮಾಡ್ಬೇಕು ಯಾಕ ಬಿ ಕಿನ ಎಷ್ಟು ಕಡಿಮೆ ಅದ ಅಂತ ಕೇಳತ್ತೀನಿ ಹೌದಾ ಬಿ ಕಿನ ಅಂದ್ರೆ ಏನಾಗುತ್ತೆ ಮುಂದೆ 20,000 ಪರ್ಸೆಂಟೇಜ್ ಕಡೆಕ್ ಇಂಟು 100 ನೋಡ್ರಿ 2 0 ಈ 2 0 ಈ 2 0 ಇತ್ತು ಉಳಿತೇಟು 50 ಬೈ 2 50 ಅರ್ಧ ಅಂದ್ರೆ ಎಷ್ಟು 25 20 2 ಒಂದಲೇ 2 4 ಇದ್ರ 1 ಉಳಿತು 1 0 ಕೂಡಿ 10 ಆಗಿರ್ತದೆ 2 ಐತೆ 10 ಅಂದ್ರೆ ಅಷ್ಟು 25% ಏನಾಯ್ತು ಎ ವೇತನ ಬಿ ವೇತನಕ್ಕಿಂತ ಕಡಿಮೆ ಆಗುತ್ತೆ
ಆನ್ಸರ್ ಈಸ್ 25%. ಕ್ಲಿಯರ್ ಆಗತ್ತದ? ನೆಕ್ಸ್ಟ್ ನೋಡ್ಕೊರಿ. ತಂದೆ ಮತ್ತು ಮಗನ ವಯಸ್ಸು, ತಂದೆ ಮತ್ತು ಮಗನ ವಯಸ್ಸು, ತಂದೆ ಮತ್ತು ಮಗನ ವಯಸ್ಸು ಕ್ರಮವಾಗಿ 50, 20 ವರ್ಷಗಳು. 50, 20 ವರ್ಷಗಳು. ಅದರ ಮಧ್ಯದ ಒಂದನೇದ ಹಾಕೋರಿ ಕ್ವಶನ್ ನೋಡ್ರಿ, ಒಂದಕ್ಕೆ ಹಾಕೋರಿ. ಕ್ಲಿಯರ್ ಆಯ್ತಾ? ಈ ಟೈಪ್ ಫಸ್ಟ್ನೇ ಕ್ವಶನ್. ಅದ್ರೊಳಗನೆ ಮಗನ ವಯಸ್ಸು ತಂದೆಯ ವಯಸ್ಸಿನಕ್ಕಿಂತ ಮಗನ ವಯಸ್ಸು ತಂದೆಯ ವಯಸ್ಸಿನಕ್ಕಿಂತ ಎಷ್ಟು ಪ್ರತಿಶತ ಕಡಿಮೆಯಾಗಿದೆ? ಎಷ್ಟು ಪ್ರತಿಶತ ಕಡಿಮೆಯಾಗಿದೆ? ಎಷ್ಟು ಪ್ರತಿಶತ ಕಡಿಮೆ ಆಗಿದೆ? ಎರಡನೇದ ತಕ್ಕೋರಿ. ಅದರೊಳಗೆ ಎರಡನೇ ಕ್ವಶನ್. ತಂದೆಯ ವಯಸ್ಸು ಮಗನ ವಯಸ್ಸಿನಕ್ಕಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ? ಎಷ್ಟು ಪ್ರತಿಶತ ಹೆಚ್ಚಾಗಿದೆ? ಎಷ್ಟು ಪ್ರತಿಶತ ಹೆಚ್ಚಾಗಿದೆ? ನೋಡಿ, ನೆಕ್ಸ್ಟ್ ಏನ್ ಕೊಟ್ಟನಪ್ಪ ಕ್ವಶನ್? ತಂದೆಯ ವಯಸ್ಸು ಮಗನ ವಯಸ್ಸು ಕರೆಕ್ಟ್ ಅದ? ಅದು ತಂದೆ ಎಷ್ಟದ ವಯಸ್ಸು? 50 ಅದ. ಮಗನ ವಯಸ್ಸು ಎಷ್ಟದ? 20 ಅದ. ಫಸ್ಟ್ನೇ ಕ್ವಶನ್ ಏನ್ ಕೇಳಿನ ಹೇಳ್ರಿ? ಮಗನ ವಯಸ್ಸು ತಂದೆಯ ವಯಸ್ಸಿನಕ್ಕಿಂತ ಎಷ್ಟು ಪ್ರತಿಶತ ಕಡಿಮೆ ಆಗಿದೆ? ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ರಿ, ಎಷ್ಟು ಡಿಫ್ರೆನ್ಸ್ ಎಷ್ಟದ ಇವ್ರ ವಯಸ್ಸಿಂದು? 30. ಹೌದಾ? 30 ವರ್ಷ. ಈಗ ನಾ ಏನ್ ಕೇಳತ್ತೀನಿ ಒಂದೇ ಕ್ವಶನ್, ಮಗನ ವಯಸ್ಸು ತಂದೆಯ ವಯಸ್ಸಿನಕ್ಕಿಂತ ಎಷ್ಟು ಕಡಿಮೆ? ಯಾರು ಕಂಪ್ಯಾರಿಸನ್ ಮಾಡತ್ತೀರಿ? ತಂದಿನ ಕಂಪ್ಯಾರಿಸನ್ ಮಾಡ. ತಂದಿಕ್ಕಿನ ಎಷ್ಟು ಕಡಿಮೆ ಅಂದ್ರ ಕೆಳಗೆ ಏನ್ ಬರೀತೀರಿ? 50. ಕ್ಲಿಯರ್? ಇಂಟು 100. ಕ್ಲಿಯರ್ ಆಯ್ತಾ? ನೋಡ್ರಿ, ಎಲ್ಲೆಲ್ಲಿ ಕಟ್ತಾವ ನೋಡ್ರಿ. ಇಲ್ಲ ನೋಡ್ರಿ, ಎಲ್ಲಿ ನೋಡ್ರಿ, ಈ ಜೀರೋ ಬಿಡ್ತೀನಿ. 5 1 5 20. ಕ್ಲಿಯರ್ ಆಯ್ತಾ? ನೋಡ್ರಿ, ಎಲ್ಲ ನೋಡಿದ ಈ ಜೀರೋ ತೆಗೆದೆ. 5 1 5 20. ನೆಕ್ಸ್ಟ್ ನೋಡ್ರಿ, ಏನೇನು ಉಳಿತು? 3 ಇಂಟು 20 ಅಂದ್ರೆ ಎಷ್ಟಾಯ್ತು? 60% ಏನಾಯ್ತು? ಕಡಿಮೆ ಆಯ್ತು. ಇದು ಒಂದನೇ ಕ್ವಶನ್ ಆನ್ಸರ್. ಕ್ಲಿಯರ್? ಎರಡನೇದು ನೋಡ್ರಿ, ಏನ್ ಕೇಳೋಣ? ಎರಡನೇದು ತಂದೆಯ ವಯಸ್ಸು ಮಗನ ವಯಸ್ಸಿನಕ್ಕಿಂತ ಎಷ್ಟು ಹೆಚ್ಚದ? ಫಸ್ಟ್ ಡಿಫ್ರೆನ್ಸ್ ಎಷ್ಟದ? 30 ವರ್ಷ ಡಿಫ್ರೆನ್ಸ್ ಅದ. ಬಟ್ ಈ ಸರಿ ಕಂಪ್ಯಾರಿಸನ್ ಯಾರು ಮಾಡಬೇಕು? ಮಗನಕಿನ ಕೇಳಿದ. ಮಗನಕಿನ ಅಂದ್ರೆ ಯಾರು ತಗೋತೀರಿ? ಮಗ ತಗೋತೀರಿ. 20 ಇಂಟು 100. ಈ ಸರಿ ನೋಡ್ರಿ, ಈ ಜೀರೋ ಬೈತು. 2 1 2 50. ನೆಕ್ಸ್ಟ್ 53 ಏನೇನು ಉಳಿತು ನೋಡ್ರಿ? 3 ಇಂಟು 50. 53 ಎಷ್ಟಾಗುತ್ತೆ? 150% ಏನಾಗುತ್ತೆ? ಖರ್ಚಾಗುತ್ತೆ. 2 ಕ್ವಶನ್ ಆನ್ಸರ್.
ನೋಡ್ಕೊಂಡ್ರಿ ನೋಡ್ಕೊಂಡ್ರಿ ನೆಕ್ಸ್ಟ್ ವಿರಾಟ್ ಮತ್ತು ರೋಹಿತ್ ವಿರಾಟ್ ಮತ್ತು ರೋಹಿತನ ಎತ್ತರವು ಕ್ರಮವಾಗಿ 5 ಫೀಟ್ ಮತ್ತು 6 ಫೀಟ್ ಆಗಿದೆ. 5 ಫೀಟ್ ಮತ್ತು 6 ಫೀಟ್ ಆಗಿದೆ. ಹಾಗಾದರೆ ರೋಹಿತನ ಎತ್ತರವು ವಿರಾಟನ ಎತ್ತರಕ್ಕಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ? ವಿರಾಟನ ಎತ್ತರಕ್ಕಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ? ಮಾಡ್ರಿ, ಎಷ್ಟು ಬರುತ್ತೆ? ಎಷ್ಟು ಬಂತಪ್ಪ? 20%. ನೋಡ್ರಿ ಯಾರ್ಯಾರು ಅದಾರ? ವಿರಾಟ್ ಅನ್ನೊಬ್ಬ ವ್ಯಕ್ತಿ ಅದಾನ ಮತ್ತ ರೋಹಿತ್. ನೋಡ್ರಿ ಏನ್ ಕೊಟ್ರಿ? ಇವ್ರದ್ದು ಹೈಟ್ ಅದು ಕೊಟ್ರ. ಹೈಟ್ ಎಷ್ಟು? ಇವಂದು 5 ಫೀಟ್ ಇದ್ರೆ ಇವಂದು ಎಷ್ಟದ? 6 ಫೀಟ್. ಕ್ಲಿಯರ್ ಆಯ್ತಾ? ಕ್ವಶನ್ ಒಳಗೆ ಏನ್ ಕೇಳ್ಯಾರ? ರೋಹಿತನ ಎತ್ತರ ವಿರಾಟ್ ಎತ್ತರಕ್ಕಿನ ಎಷ್ಟು ಫೀಟ್ ಜಾಸ್ತಿ? ಪರ್ಸೆಂಟೇಜ್ ನಾಗ ಹೇಳೋದ. ಫಸ್ಟ್ ಆಫ್ ಆಲ್ ನೋಡಿ, ನಾರ್ಮಲ್ ಆಗಿ ನಂಬರ್ ಎಷ್ಟು ಫೀಟ್ ಹೆಚ್ಚದನ? 1 ಫೀಟ್. ಹೌದಾ? 1 ಫೀಟ್ ಹೆಚ್ಚದನ. ಡಿವೈಡೆಡ್ ಬೈ ಯಾರನ್ನ ಮಾಡ್ತೀರಿ? ತೆಳಗ ಯಾರು ಕಂಪ್ಯಾರಿಸನ್ ಮಾಡತ್ತೀರಿ? ವಿರಾಟ್ ಕಂಪೇರ್ ಮಾಡತ್ತೀರಿ ಅಂದ್ರೆ ಡಿವೈಡೆಡ್ ಬೈ 5 into 100. ಕ್ಲಿಯರ್ ಆಯ್ತಾ? ಕಟ್ತಾ ನೋಡ್ರಿ. 5 ಒಂದಲೇ 5, 2 10, ಇದೊಂದು 0 ಅಂದ್ರೆ ಎಷ್ಟು ಬಂತು? 20% ಏನಾಗುತ್ತೆ? ರೋಹಿತನ ಹೈಟ್ ವಿರಾಟ್ಕಿನ ಹೆಚ್ಚದ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡ್ರಿ, ಪರ್ಸೆಂಟೇಜ್ ಕಂಪ್ಯಾರಿಸನ್ ಇಷ್ಟೇ. ಏನಾಯ್ತಾ? ಯಾರನ್ನ ಕಂಪ್ಯಾರಿಸನ್ ಮಾಡ್ತಿರೋ ಅವ್ರನ್ನ ಏನ್ ಮಾಡ್ಬೇಕು? ಕೆಳಗೆ ಬರಿಬೇಕು. ಆಮೇಲೆ ಫಸ್ಟ್ ಏನ್ ಮಾಡ್ಬೇಕು? ಅವ್ರ ಡಿಫರೆನ್ಸ್ ತಗೋಬೇಕು, ಅದನ್ನ ಮ್ಯಾಲೆ ಇಡ್ಬೇಕು. ಯಾವನ್ ಕಂಪ್ಯಾರಿಸನ್ ಮಾಡಾಕ್ತಿರಲ್ಲ ಅದನ್ನ ಕೆಳಗೆ ಇಡ್ಬೇಕು ಇಂಟು 100. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇದು ಮಾಡೋದು ಯಾರು? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹಾಕಿರ್ತೀನಿ. ಈಗೆಲ್ಲ ಆಲ್ಮೋಸ್ಟ್ ನೋಡಿ, ಪರ್ಸೆಂಟೇಜ್ ಒಳಗೇನು ನಾರ್ಮಲ್ ಪರ್ಸೆಂಟೇಜ್ ಬೋರ್ಡ್ ಮಾರ್ಕ್ಸ್ ಮಾಡೋ ಬರೋಂಥವು. ಅದನ್ನ ಬಿಟ್ರೇನು ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ನೆಕ್ಸ್ಟ್ ಯಾವುದು? ಪರ್ಸೆಂಟೇಜ್ ಕಂಪ್ಯಾರಿಸನ್. ಕ್ಲಿಯರ್ ಆಯ್ತಾ? ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಏನೋ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಾಳೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೇನು? ಸರಳ ಬಡ್ಡಿ ಸ್ಟಾರ್ಟ್ ಮಾಡೋಣ. ಕ್ಲಿಯರಾ? ನೆಕ್ಸ್ಟ್ ಈಗ ಒಂದು ಸಿಂಪಲ್ ಕ್ವಶನ್ ಬರ್ತಾರೆ. ಒಂದು ಮೊಬೈಲ್ನ ಬೆಲೆಯು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಒಂದು ಮೊಬೈಲ್ನ ಮೂಲ ಬೆಲೆಯು 20,000 ರೂಪಾಯಿಗಳಾದರೆ, ಒಂದು ಮೊಬೈಲ್ನ ಮೂಲ ಬೆಲೆಯು 20,000 ರೂಪಾಯಿಗಳಾದರೆ ಮೊದಲನೇ ವರ್ಷವು 10% ರೇಟ್ ಏರಿಕೆಯಾದರೆ, ಎರಡನೇ ವರ್ಷವು ಮೊಬೈಲ್ ಬೆಲೆಯು 20% ಕಡಿಮೆಯಾದರೆ, 2 ವರ್ಷಗಳ ನಂತರ ಆ ಮೊಬೈಲ್ನ
ನೂತನ ಬೆಲೆಯನ್ನು ಕಂಡುಹಿಡಿಯಿರಿ. ಆ ಮೊಬೈಲ್ನ ನೂತನ ಬೆಲೆಯನ್ನು ಕಂಡುಹಿಡಿಯಿರಿ. ಮಾಡಿ ನಾನು ಈ ಕ್ಲಾಸ್ನಾಗ ಹೇಳಿದ್ನಲ್ಲ ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಹೆಂಗ್ ಮಾಡೋದು. ನೋಡಿ ಏನಾಯ್ತು, ಒಂದು ಮೊಬೈಲ್ ಅಲ್ಲ ಮೂಲ ಬೆಲೆ ಎಷ್ಟು ಕೊಟ್ಟನಪ್ಪ? ಮೂಲ ಬೆಲೆ ಎಷ್ಟು? 20,000 ರೂಪಾಯಿ ಅನ್ನೋದ ಮೊಬೈಲ್ದು ಮೂಲ ಬೆಲೆ ಅದ. ಫಸ್ಟ್ ವರ್ಷ ಏನಾಗತ್ತದ? ಫಸ್ಟ್ ಇಯರ್ ಏನಾಗತ್ತ? 10% ರೇಟ್ ಹೆಚ್ಚಾಗ್ಯದ. ಹೌದಾ? ಎರಡನೇ ವರ್ಷ ಏನಾಗತ್ತದ? 20% ರೇಟ್ ಏನಾಗ್ಯದ? ಕಡಿಮೆ ಆಗತ್ತದ. ಸಿಂಪಲ್ ಕ್ಲಿಯರ್. ನೋಡ್ರಿ ಯಾರು ಹೊಸಬ್ರಿ ಕ್ಲಾಸಿಗೆ ಯೋಚನೆ ಮಾಡ್ರಿ. ಫಸ್ಟ್ ಇಯರ್ 10% ಹೆಚ್ಚಾಗತ್ತಂದ್ರ ಅರ್ಥ ಹೆಂಗ್ ರೂಪಾಯಿ? ಮೊದಲು ಎಷ್ಟಿತ್ತು? 100 ರೂಪಾಯಿ ಇದ್ದಿದ್ದು 10% ಹೆಚ್ಚಾಗಿದ್ದಕ್ಕ 110. ಕ್ಲಿಯರ್ ಆಯ್ತಾ? ಹೆಂಗ್ ಹುಡ್ಕೋಬೇಕು ನೋಡು. 10% ರೇಟ್ ಹೆಚ್ಚಾಗದಂದ್ರೆ ಏನು? ಮೊದಲು 100 ಇದ್ದಿದ್ದು 110 ಆಯ್ತು. ಅದೇ ತರ ಪರ್ಸೆಂಟೇಜ್ 20% ಏನಾಗ್ಯದ ರೇಟ್ ಎರಡನೇ ವರ್ಷಕ್ಕ ಕಡಿಮೆ ಆಗ್ಯದ. ಹೆಂಗ್ ಹುಡ್ಕೋತೀರಿ? 100 ಇದ್ದಿದ್ದು 80 ಆಗ್ಯದ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಫಸ್ಟ್ನೇ ವರ್ಷ ಆಗಿದ್ದು, ಇದು ಎರಡನೇ ವರ್ಷ ಆಗಿದ್ದು. ಬಟ್ ಮೂಲ ಬೆಲೆ ಎಷ್ಟದ? ಈಗ ನೋಡ್ರಿ ನಿಮಗೇನ್ ಬೇಕು? ಆ ಮೊಬೈಲ್ದ ಹೊಸ ಬೆಲೆ ಬೇಕು. 2 ವರ್ಷಗಳ ನಂತರ ಕೇಳಿ ಕ್ವಶನ್ ನೋಡು. ಫಸ್ಟ್ ನೋಡ್ರಿ ಮೂಲ ಬೆಲೆ ಎಷ್ಟದ? 20,000. ನೋಡ್ರಿ ಇದು ಏನು ಮೂಲ ಬೆಲೆ. ಮೊದಲನೇ ವರ್ಷ ಏನಾಗತ್ತದಪ್ಪ? 10% ರೇಟ್ ಹೆಚ್ಚಾಗತ್ತದ. ಅಂದ್ರ ಮೊದಲು 100 ರೂಪಾಯಿ ಇದ್ದಿದ್ದು ಇದು ಎಷ್ಟಾಗತ್ತದ? 110. ಇದು ಎದ್ರ ಸಂಬಂಧಪ್ಪ? ಇದು ಫಸ್ಟ್ ಇಯರ್ ಏನಾಗಿತ್ತು? 10% ರೇಟ್ ಹೆಚ್ಚಾಗಿದ್ದಕ್ಕೆ ಬರ್ಕೊಳತ್ತೀನಿ ಇದೊಂದು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇನ್ನ ಒಂದೇ ವರ್ಷ ಆಗ್ಯದಪ್ಪ, ಎರಡನೇ ವರ್ಷದ ಕೊಟ್ಟಾನ. ಎರಡನೇ ವರ್ಷ ಏನಂದ? 20% ರೇಟ್ ಕಡಿಮೆ ಆಗತ್ತದ. ಕಡಿಮೆ ಆಗತ್ತ ಅಂದ್ರೆ ಏನ್ ಮಾಡ್ತೀರಿ? 100 ರೂಪಾಯಿ ಇದ್ದಿದ್ದು 80. ಈ ಸೆಕ್ಷನ್ ಏನ್ ಹೇಳ್ತದ? ಸೆಕೆಂಡ್ ಇಯರ್ದು ಹೇಳ್ತದ ಏನು? 20% ರೇಟ್ ಏನಾಗ್ಯದ? ಕಡಿಮೆ. ಇನ್ ಕೇಸ್ ಇನ್ನೊಂದು ಕ್ವಶನ್ ಒಳಗೆ 3ನೇ ವರ್ಷದ ಕೊಟ್ಟಿದ್ದಾದ್ರೆ ಮತ್ತೆ ಏನ್ ಮಾಡ್ಬೇಕು? ಇಂಟು ಅದನ್ನ ಬರೀಬೇಕು. 4 ವರ್ಷ ಕೊಟ್ಟಿದ್ದಾದ್ರೆ ಮತ್ತೆ ಇಂಟು ಅದನ್ನ ಮಾಡ್ಬೇಕು. ಕ್ಲಿಯರ್ ಆಯ್ತಾ? ಇಷ್ಟು. ಈಗ ನೋಡ್ರಿ ಎಲ್ಲೆಲ್ಲಿ ಕಡ್ತಾ ನೋಡ್ರಿ, ಕರೆಕ್ಟ್ ಆಗಿ ಕಡ್ತಾ ಹೊಡಿಬೇಕು. ಈ 0 ಹೊಡೆದ, ಈ 0 ಹೊಡೆದ. ಇನ್ನ ಎಷ್ಟು ಉಳ್ದಾವ ಇಲ್ಲಿ? 1 2 0 ಉಳ್ದಾವ. ಇದ್ರಾಗಿನ 2 0 ತೆಗಿ. ಕರೆಕ್ಟ್ ಆಗಿ ಮ್ಯಾಲ ಎಷ್ಟು ಹೊಡಿತೀರಿ ಕೆಳಗು ಅಷ್ಟೇ ಹೊಡಿಬೇಕು. ಕ್ಲಿಯರ್? ಈಗ ನೋಡ್ರಿ ಏನೇನಾಯ್ತು? ಏನೇನು ಉಳಿತು? 200 ಉಳಿದ. ಇದ್ರಾಗ ಇಂಟು ಇದ್ರಾಗ ಏನ್ ಉಳಿದದ? 11 ಇಂಟು 8. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ 200 ಇಂಟು 11 ಎಂಟ್ಲೆ 88. ಕ್ಲಿಯರ್? ಈಗ ನೋಡ್ರಿ 88ಕ್ಕೆ 2 ಇಂಟು ಮಾಡ್ರಿ, ಸೈಡಿಗೆ ಬರ್ಲಿಲ್ಲ ಅಂತ ಮಾಡ್ಕೊರಿ. 8 2 16, 2 8 16, 176. ನೋಡ್ರಿ ಎಷ್ಟು ಬಂತು? 176. ಇವೆರಡು 0 ಅದಾವ. ಎಷ್ಟು ಬಂತಪ್ಪ? 17,600 ರೂಪಾಯಿ ಏನಾಯ್ತು ಆ ಮೊಬೈಲ್ ನ ಹೊಸ ಬೆಲೆ. ಯಾಕೆ? ಫಸ್ಟ್ ವರ್ಷ 10% ರೇಟ್ ಜಾಸ್ತಿ ಮಾಡಿದ, ಸೆಕೆಂಡ್ ವರ್ಷ 20% ಕಡಿಮೆ ಆಗಿದ್ದಕ್ಕೆ ಮೊಬೈಲ್ ನ ಹೊಸ ಬೆಲೆ ಏನಾಗಿತ್ತ? 17,600. ನೀ ಎಲ್ಲಿ ಮಿಸ್ಟೇಕ್ ಮಾಡಿದಪ್ಪ? 17,000 ಬಂದಿತ್ತು. ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಒಂದು ಕಾರಿನ ಬೆಲೆಯು 50,000 ರೂಪಾಯಿ. ಒಂದು ಕಾರಿನ ಬೆಲೆಯು 50,000 ರೂಪಾಯಿ. 50,000 ರೂಪಾಯಿ ಆಗಿದೆ. 50,000 ರೂಪಾಯಿ ಆಗಿದೆ. ಮೊದಲನೇ ವರ್ಷವು 10% ರೇಟ್ ಕಡಿಮೆ ಆದರೆ, ಮೊದಲನೇ ವರ್ಷವು 10% ರೇಟ್ ಕಡಿಮೆ ಆದರೆ, ಮೊದಲನೇ ವರ್ಷವು 10% ರೇಟ್ ಕಡಿಮೆ ಆದರೆ, ಎರಡನೇ ವರ್ಷವು 20% ರೇಟ್, ಎರಡನೇ ವರ್ಷವು 20% ರೇಟ್ ಹೆಚ್ಚಾದರೆ ಆ ಕಾರಿನ ಹೊಸ
ಬೆಲೆಯನ್ನು ಕಂಡುಹಿಡಿಯಿರಿ. ಆ ಕಾರಿನ ಹೊಸ ಬೆಲೆಯನ್ನು ಕಂಡುಹಿಡಿಯಿರಿ. ಆ ಕಾರಿನ ಹೊಸ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡ್ರಿ ಏನೇನದ. ಎಷ್ಟು ಬಂತು? 54,000. ನೋಡ್ರಿ ಒಂದು ಕಾರದಾದ್ರ ಮೂಲ ಬೆಲೆ ಎಷ್ಟದ? ಮೂಲ ಬೆಲೆ 50,000 ರೂಪಾಯಿ. ಮತ್ತ ಏನ್ ಹೇಳತ್ತಾನ ಕ್ವಶನ್ ಒಳಗ? ಫಸ್ಟ್ ಇಯರ್ ಏನ್ ಹೇಳತ್ತಾನ? 10% ಏನಾಗ್ಯದ? ಕಡಿಮೆ ಆಗ್ಯದ. ಸೆಕೆಂಡ್ ಇಯರ್ ಏನಾಗತ್ತದ? 20% ಹೆಚ್ಚಾಗ್ಯದ. ಕ್ಲಿಯರಾ? ನೋಡ್ರಿ ಫಸ್ಟ್ ಆಫ್ ಆಲ್ 10% ಕಡಿಮೆ ಅಂದ್ರೆ ಹ್ಯಾಂಗ ಕೊಡ್ತೀರಿ? 100 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗತ್ತೆ. ಯಾಕ? 10% ರೇಟ್ ಕಡಿಮೆ ಆಗ್ಯದ. ಇಲ್ಲಿ ಏನಾಗತ್ತದ? ಎರಡನೇ ವರ್ಷಕ್ಕೆ 20% ಜಂಪ್ ಆಗತ್ತದ. 100 ಇದ್ದಿದ್ದು 120 ಆಗತ್ತದ. ಅದನ್ನೇ ಬಂದಿಲ್ಲ ಅಪ್ಲೈ ಮಾಡ್ರಿ. ಹೊಸ ಬೆಲೆ ಈಕ್ವಲ್ ಟು ಮೂಲ ಬೆಲೆ ಎಷ್ಟಿತ್ತು? 50,000 ಅದ. ಫಸ್ಟ್ ವರ್ಷ ಏನಾಗತ್ತದ? 10% ರೇಟ್ ಕಡಿಮೆ ಆಗತ್ತಂದ್ರ 90/100. ಇದು ಎದಕ್ಕಪ್ಪ? ಫಸ್ಟ್ ಇಯರ್ ಏನಾಗ್ಯದ? 10% ರೇಟ್ ಕಡಿಮೆ ಆಗಿದ್ದಕ್ಕ. ಕ್ಲಿಯರ್? ನೆಕ್ಸ್ಟ್ ಇಂಟು ನಾವೊಂದದ ಎರಡನೇ ವರ್ಷ ಕೊಟ್ಟಾಗ 20% ಏನಾಗತ್ತದ? ರೇಟ್ ಹೆಚ್ಚಾಗದ. 100 ಇದ್ದಿದ್ದು ಏನಾಗತ್ತ? 120. ಇದು ಎದಕ್ ಸಂಬಂಧ? ಸೆಕೆಂಡ್ ಇಯರ್ ಏಟಾಗ್ಯದ? 20% ರೇಟ್ ಏನಾಗ್ಯದ? ಜಂಪ್ ಆಗ್ಯದ. ಕ್ಲಿಯರ್ ಆಯ್ತಾ? ಸೇಮ್ ನೋಡ್ರಿ ಮತ್ ಕಳ್ತಾ ಬಿಡ್ರಿ. ಈ 0 ಇವು 2 0ಕ್ಕ ಇವು 2 0. ಏನೇನು ಉಳಿತು ನೋಡ್ರಿ? 500 ಇಂಟು 9 ಇಂಟು 12. ನೆಕ್ಸ್ಟ್ 500 ಇಂಟು 12 108. ಆಮೇಲೆ ನೋಡ್ರಿ 108ಕ್ಕೆ 5ರಲ್ಲಿ ಇಂಟು ಮಾಡಿದ್ರೆ ಎಷ್ಟು ಬರುತ್ತ? 54,000 ರೂಪಾಯಿ ಆಗುತ್ತೆ ರೇಟ್. ಕ್ಲಿಯರ್ ಆಯ್ತಾ? ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಬರ್ಕೋರಿ. ಸಿಂಪಲ್ ಕ್ವಶನ್ ಬೋರ್ಡ್ ಮಾರ್ಕ್ಸ್ ಮೇಲೆ ಒಂದು ಬರ್ಕೋರಿ. ಕ್ವಶನ್ 50% of 700 plus 70% of 700 minus 30% of 500. ನೆಕ್ಸ್ಟ್ ನೋಡಿ ಎಷ್ಟು ಬಂತ ಆನ್ಸರ್? 690. ನೋಡ್ರಿ ಯಾರು ಹೊಸಬ್ರು ಕ್ಲಾಸ್ನಾಗ ಯೋಚನೆ ಮಾಡ್ರಿ. ನೋಡಿ ಲಕ್ಷ ಕೊಡ್ರಿ. 50% ಅಂದ್ರೆ ಹ್ಯಾಂಗ ಬರ್ಕೋಬೇಕು? 50/100. ಕ್ಲಿಯರ್? ಆಫ್ ಅಂದ್ರೆ ಏನು? ಗುಣಾಕಾರ. ಆಫ್ ವರ್ಕ್ ಗುಣಾಕಾರ. ನೆಕ್ಸ್ಟ್ ಏನದ? 700 ಪ್ಲಸ್ ಮತ್ತೆ 70% ಅಂದ್ರ 70/100 ಇಂಟು 700 ಮೈನಸ್ 30% ಅಂದ್ರ 30/100 ಇಂಟು 500. ನೋಡ್ರಿ ಎಲ್ಲಿ ಕೆಲಸ ಆಗುತ್ತೆ? 2 0 ಓದು 2 0 ಏನೇನು ಉಳಿತು? 50 ಇಂಟು 7 ಪ್ಲಸ್ 70 ಇಂಟು 7 ಮೈನಸ್ 30 ಇಂಟು 5.
ನೆಕ್ಸ್ಟ್ 55 ಒಳ್ಳೆ ಎಷ್ಟು 35, ಇದೊಂದು 0 355 ಪ್ಲಸ್ 7 ಒಳ್ಳೆ 49, ಇದೊಂದು 0 490. ನೆಕ್ಸ್ಟ್ ಮೈನಸ್ 3 5 15, ಇದೊಂದು 0 150. ಫಸ್ಟ್ ಈ ರೂಲ್ ಏನ್ ಹೇಳ್ತದ, ಮೊದಲು ಕೂಡಿಸ್ಬೇಕು, ಕೊನೆಯದಾಗ ಏನ್ ಮಾಡ್ಬೇಕು ಕಳಿಬೇಕು. ಫಸ್ಟ್ ಇವ್ ಕೂಡಿಸ್ರೆ ಎಷ್ಟು ಬರುತ್ತಾ 840 ಮೈನಸ್ 150. ಕೊನೆಯದಾಗ 840 150 ಕಳೆದ್ರೆ ಎಷ್ಟಾಗುತ್ತೆ 690. ಕ್ಲಿಯರ್ ಆಯ್ತಾ ನೋಡ್ರಿ. ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಅಂತ ಹೇಳಿದ ಅದು ಬಿಟ್ಟು ಕಂಪ್ಯಾರಿಸನ್ ಇವನ್ಕಿನ ಎಷ್ಟು ಪರ್ಸೆಂಟೇಜ್ ಅವನ್ಕಿನ ಎಷ್ಟು ಪರ್ಸೆಂಟೇಜ್ ಕಡಿಮೆ ಬಿಟ್ರೆ ಈ ತರ ಬೋರ್ಡ್ ಮಾರ್ಕ್ಸ್. ಅಂಡರ್ಸ್ಟ್ಯಾಂಡ್ ಆಯ್ತಾ ನಿಮಗೆ ಬೇಸಿಕ್. ನಾಳೆ ಕ್ಲಾಸಿಗೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೇನು ಸರಳ ಬಡ್ಡಿ ಕೇಳಿರಿ. 10% ಬಡ್ಡಿ, 6% ಬಡ್ಡಿ, 5% ಬಡ್ಡಿ, ಈ ತರ ಹೆಂಗ್ ಬ್ಯಾಂಕಿಂಗ್ ಒಳಗೆ ಹೆಂಗ್ ಕೆಲಸ ಆಗುತ್ತೆ, ಯಾವ ತರ ಲೆಕ್ಕಗಳು ಯಾವ ತರ ಬರ್ತಾವು, ಯಾವ ತರ ಮಾಡ್ಬೇಕು, ಫಾರ್ಮುಲಾ ಏನು, ಈಸಿದಾಗ ಹೆಂಗ್ ಮಾಡ್ಬೇಕು ಅನ್ನೋ ನಾಳೆ ಕ್ಲಾಸ್ನಾಗ ಡಿಸ್ಕಷನ್ ಮಾಡಿ. ಕ್ಲಿಯರ್ ಆಯ್ತಾ? ಪರ್ಸೆಂಟೇಜ್ ಅಂಡರ್ಸ್ಟ್ಯಾಂಡ್ ಆಯ್ತಾ?